ಪ್ರೈಸ್ ದ ಲಾರ್ಡ್. ಮರುಭೂಮಿಯಲ್ಲಿ ಒಂದು ಕುರುವಿ ಬಾಳ್ತಾ ಇತ್ತು. ಅದಕ್ಕೆ ರೆಕ್ಕೆಗಳಿಲ್ಲ, ಆದರೂ ದೇವರಿಗೆ ಸ್ತೋತ್ರ ಹೇಳ್ತಾ ಇತ್ತು. ಕುಡಿಯೋಕ್ಕೆ ನೀರಿಲ್ಲ, ಆದ್ರೂ ಏಸಪ್ಪಗೆ ಸ್ತೋತ್ರ ಮಾಡ್ತಾ ಇತ್ತು. ತಿನ್ನೋಕ್ಕೆ ಆಹಾರ ಇಲ್ಲ, ಆದ್ರೂ ದೇವರಿಗೆ ಸ್ತೋತ್ರ ಹೇಳ್ತಾ ಇತ್ತು. ಸೂರ್ಯನು ಅದನ್ನು ಸುಟ್ಟರಿಸುವಾಗಲೂ ದೇವರಿಗೆ ಸ್ತೋತ್ರ ಮಾಡ್ತಾ ಇತ್ತು. ಮಳೆ ಬರುವಾಗಲೂ ಏಸಪ್ಪವಿಗೆ ಸ್ತೋತ್ರ ಹೇಳ್ತಾ ಇತ್ತು. ಈ ಸ್ತೋತ್ರವನ್ನು ಹೇಳಿ ಒಂದು ದಿನ ಏಸಪ್ಪ ಆ ಮರುಭೂಮಿಗೆ ನೀರು ಬರುವಂತಕ್ಕೆ ಮಾಡಿದರು. ಈಗ ನೀರು ಬಂದ ತಕ್ಷಣ ತುಂಬ ಬಟರ್ಫ್ಲೈಸ್, ಹಕ್ಕಿಗಳು ಬರ ಶುರುವಾಗಿತ್ತು. ಈ ಕುರುವಿನ ಸ್ಥಿತಿ ಬದಲಾವಣೆ ಆಯಿತು. ಸಂಗೀತಕಾರನು ಹೀಗೆ ಕೇಳ್ತಾ ಇದ್ದಾನೆ, 34 ವರ್ಸ್ 1ನಲ್ಲಿ, ಕೀರ್ತನೆಗಳು 34:1, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ನನ್ನ ಬಾಯಲ್ಲಿ ಯಾವಾಗಲೂ ಇರುವುದು ಅಂತ ಕೇಳ್ತಾ ಇದ್ದಾನೆ. ನಿಮ್ಮ ಸ್ಥಿತಿ ಹೆಂಗಿದಿರೂ ನೀವು ದೇವರಿಗೆ ಸ್ತೋತ್ರ ಮಾಡುವಾಗ ನಿಮ್ಮ ಸ್ಥಿತಿಯನ್ನು ದೇವರು ಬದಲಾವಣೆ ಮಾಡ್ತಾರೆ. ಆಮೇನ್, ಹಲ್ಲೆಲೂಯಾ.